ಚಿಂಚೋಳಿ ಪಟ್ಟಣದಲ್ಲಿ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಗಾರಂಪಳ್ಳಿ ರೈತರಿಂದ ಪಾದಯಾತ್ರಾ ಮೂಲಕ ಪ್ರತಿಭಟನೆ ಮಾಡಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರಕಾರಗಳು ಕಾಸ್ಕೊಟ್ಟ ಅಧ್ಯಯನ ವರದಿ ಆಧಾರಿತ ಬೆಳೆ ಪರಿಹಾರ ಮತ್ತು ಔಷಧಿ ಕೊಡಬೇಕೆಂದು ತಹಸೀಲ್ದಾರರ ಮುಖಾಂತರ ಸರಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಈ ಹೋರಾಟದಲ್ಲಿ ಹಣಮಂತ ಭೋವಿ, ಗೋಪಾಲ್ ಎಂಪಿ, ಶ್ರೀಮಂತ ಕಟ್ಟಿಮನಿ, ಕೆಎಂ ಭಾರಿ, ಹಣಮಂತ ಪೂಜಾರಿ ಹಾಗೂ ಇನ್ನಿತರ ರೈತರು ಇದ್ದರು. ಅತ್ಯಂತ ಹಿಂದುಳಿದ ತಾಲೂಕು ಚಿಂಚೋಳಿ ಗಡಿ ಭಾಗದಲ್ಲಿ ಸುಮಾರು ಕಳೆದ 2-3 ವರ್ಷಗಳಿಂದ ಬಂಧುಗಳೇ ಏನು ಅತ್ಯಂತ ವಿಷಾಕಾರಿ ಭಯಾನಕ ಕಸ್ಕುಟ್ಟ ಸಸ್ಯ ವೈರಸ್ ಏನು ರೋಗ ಇದೆಯಲ್ಲ, ಈ ರೋಗಕ್ಕೆ ಹೈದರಾಬಾದ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮತ್ತು ರಾಯಚೂರು ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಸುಮಾರು 2-3 ಸಾರಿ ಭೇಟಿ ಕೊಟ್ಟರು. ಅಲ್ಲದೆ ನಮ್ಮ ಚಿಂಚೋಳಿ ತಾಲೂಕಿನ ಶಾಸಕರಾದ ಡಾಕ್ಟರ್ ಅಣ್ಣಾ ಜಾಧವ್ ಸಮಿತಿ ಒಟ್ಟಿ ಕೊಟ್ಟು ಧನ್ಯವಾದಗಳು ಅಂತೀನಿ. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀಯುತ ಯಂಗ್ ಅಂಡ್ ಡೈನಾಮಿಕ್ಸ್ ನಮ್ಮ ಭಾಗದ ಹೆಮ್ಮೆ ನಾಯಕರಾದ ಶ್ರೀಯುತ ಪ್ರಿಯಾಂಕಾ ಖರ್ಗೆ ಅವರು ಕೂಡ ರೈತರ ವತಿಯಿಂದ ಧನ್ಯವಾದ ಅಂತೀನಿ. ಯಾಕೆ ಹೇಳ್ತೀನಪ್ಪ ಅಂತಂದ್ರ, ಇವತ್ತು ಯಾವ್ದೋ ಒಂದು ದಣು ಬಂತಂದ್ರ, ಯಾವ್ದೋ ಒಂದು ಬ್ಯಾಮಾರ್ ಬಂತಂದ್ರ ಅದಕ್ಕೆ ಔಷಧಿ ಅದ. ಆದ್ರೂ ಅದು ಖುದ್ದಾಗಿ ಅವ್ರು ವೀಕ್ಷಿಸಿ ಇವತ್ತ ವಿಧಾನಸೌಧ ನಿಂತ್ಕೊಂಡು ನಾನು ರೈತರಿಗೆ ಪರಿಹಾರ ಕೊಡ್ತೀನಿ ಅಂದಾರ. 12ನೇ ತಾರೀಕು ವಿಧಾನಸೌಧ ಚರ್ಚೆಗೆ 14ಕ್ಕೆ ಚಿಂಚೋಳಿ ಬಂದಾರ. ವರದಿ 11ನೇ ತಾರೀಕು ಬಂದದ. ವರದಿ ಆಧಾರಿತವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ರೈತರ ಹಿತವನ್ನು ಬಯಸುವಂತ ಕರ್ನಾಟಕ ಸರ್ಕಾರ ಕೂಡಲೇ ರೈತರಿಗೆ ನ್ಯಾಯವನ್ನು ಕೊಡಬೇಕು, ವರದಿ ಆಧಾರಿತವಾಗಿ ನ್ಯಾಯ ಕೊಡಬೇಕು. ಖುದ್ದಾಗಿ ತೋಟಗಾರಿಕೆ ಇಲಾಖೆಗೆ 85% ಮತ್ತು ಕೃಷಿ ಇಲಾಖೆಗೆ ಇಷ್ಟಿಷ್ಟು ಅಂತೇಳಿ ಹಾನಿದೆ ಅಂತೇಳಿ ಖುದ್ದಾಗಿ ವಿಜ್ಞಾನಿಗಳು ಹೇಳ್ಯಾರ. ಈ ಮಾತು ನಾವ್ ಹೇಳ್ತಲ್ಲ, ಈ ಮಾತು ಇವತ್ತು ನಾವು ಮೇಕೆಗಳನ್ನ ಕುರಿಗಳನ್ನ ಆಹಾರದ್ದು ತಯಾರು ಮಾಡಂಗಿಲ್ರಿ. ಇದು ಉಳ್ಳಾಗಡ್ಡಿ ಅದ ರೀ. ಉಳ್ಳಾಗಡ್ಡಿಗೆ ಏನ್ ನೀವು ಗೊಬ್ಬರ ಕೊಡ್ತೀರಿ, ನೀರ್ ಕೊಡ್ತೀರಿ, ಉಳ್ಳಾಗಡ್ಡಿಯಿಂದನೇ ಹಿರ್ಕೊಂತತಿ. ಹಂಗಾಗಿ ನೀವು ಇದನ್ನ ಹಂಗ ಬಿಟ್ರ ಇದು ಮುಂದೆ ಏನಪ್ಪಾ ಅಂತಂದ್ರೆ ಒಂದು ಬೀಜ ಇದು ಭೂಮಿಯಾಗ ಎಷ್ಟು ವರ್ಷ ಇರ್ತದ ಅಂದ್ರೆ 10 ವರ್ಷದಿಂದ ಇರ್ತದೆ. ಇದು ಅಂದ್ರೆ ಯಾವಾಗದು ತನಗ ಚಲೋ ಕಂಡೀಷನ್ಸ್ ಬರ್ತದೆ ಅಂದ್ರೆ ನೀವು ನೀರ್ ಕೊಡ್ತೀರಿ, ಗೊಬ್ಬರ ಕೊಡ್ತೀರಿ, ಆವಾಗ ಇದು ಹುಟ್ಕೊಳ್ತತಿ. ಹಂಗಂದಾಗ ಇದನ್ನ ಏನ್ ಮಾಡ್ಬೇಕಂದ್ರೆ ಫಸ್ಟಿಗೆ ಇದು ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ ಇನಿಷಿಯಲ್ ಸ್ಟೇಜ್ ನಲ್ಲಿ ನೀವು ತೆಗೆದು ಇದನ್ನ ಸುಟ್ಟ ಹಾಕ್ಬೇಕು. ಹಿಂಗೇನೆ ಬಿಸಾಕ್ಬಾರ್ದೆ. ಈಗ ನಾವು ಇದೇ ತರ ನೀವು ಬಿಸಾಕಿದ್ರು ಅಂತ ಹೇಳಿರಿ, ಈ ಬೀಜ ಮತ್ತೆ ಸಿಕ್ಕಾಪಟ್ಟೆ ಮುಂದಿನ ಸಲ ಬರ್ತೈತಿ. ಇದಕ್ಕ ನಿಯಂತ್ರಣ ಮಾಡೋದು ವಿಧಾನ ಯಾವುದೇ ಇಲ್ರಿ. ಮೊದಲನೇ ಏನಪ್ಪಾ ಅಂತಂದ್ರೆ ಸರಿಯಾಗಿ ನಾವು ಇದನ್ನ ಏನು ಅಂದ್ರೆ ನೀವು ಮಡಿ ತಯಾರು ಮಾಡ್ತಿರಲ್ರಿ, ಮಡಿ ತಯಾರು ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ನೀವು ಬೀಜ ಹಾಕ್ಬಾರ್ದು, ಉಳ್ಳಾಗಡ್ಡಿ ಬೀಜ ಹಾಕ್ಬಾರ್ದು. ಅದಕ್ಕ ಒಂದು ನೀರು ಕೊಟ್ಟು ಒಂದು 8-10 ದಿನ ಆದ್ಮೇಲೆ ಇದ್ರ ಬೀಜ ಹುಟ್ಕೊಂತದ. ಅದಕ್ಕೆ ನೀವೇನಾದ್ರೂ ನೀವು ಕೈಯಿಂದ ತೆಗೆದ್ರ ಇಲ್ಲಾಂದ್ರೆ ಯಾವ್ದಾರೆ ಕಳೆನಾಶಕ ಹೊಡೆದ್ರೆ ಆಲ್ಮೋಸ್ಟ್ ಒಂದು 50% 50% ನಾವು